ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಸಚಿವ ನಾಗೇಂದ್ರ ರಾಜೀನಾಮೆ ಕುರಿತಾಗಿ ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಸಚಿವ ನಾಗೇಂದ್ರ ರಾಜೀನಾಮೆ ಕುರಿತಾಗಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಭಾರೀ ಲಾಬಿ. ಪರಿಶಿಷ್ಟ ಪಂಗಡಗಳ ಇಲಾಖೆ ಪಡೆಯಲು ಹಲವರು ಯತ್ನ. ನಾಗೇಂದ್ರ ರಾಜೀನಾಮೆ ನೀಡಿದ್ರೂ ಯಾರಿಗೂ ಖಾತೆ ಹಂಚದ ಸಿಎಂ. ತಮ್ಮ ಬಳಿಯೇ ಎಸ್ಟಿ ಖಾತೆ ಇರಿಸಿಕೊಂಡಿರುವ ಸಿಎಂ ಎಸ್ಟಿ ನಾಯಕರಿಗೆ ಅದೇ ಖಾತೆ ನೀಡಿ ಎಂದು ಸಿಎಂಗೆ ಒತ್ತಾಯ ಮಾಡಲಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ರಾಜಣ್ಣರಿಂದ ಆಗ್ರಹ. ವಾಲ್ಮೀಕಿ ಸಮುದಾಯದ ನಾಯಕರಿಗೆ ನೀಡಬೇಕೆಂದು ಪಟ್ಟು. ಬಳ್ಳಾರಿ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಂದ ಲಾಬಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 87 ಕೋಟಿ ಹಗರಣ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಗೊತ್ತಾಗಿರುವಂಥದ್ದೇ ನಾಗೇಂದ್ರ ರಾಜೀನಾಮೆ ಆದ ನಂತರ ಆ ಕೇಸ್ನಲ್ಲಿ ತನಿಖೆಗಳಾಗಬೇಕು, ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ಆದ್ರೆ ಆ ಸೀಟ್ ಯಾರಿಗೆ ಸಿಗುತ್ತೆ ಈಗ ಅಂತ ಹೇಳಿ ಕಾದು ಕುಳಿತಿದ್ದಾರೆ. ಇನ್ನು ಬಳ್ಳಾರಿ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಗೆ ಕೊಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವಾಲ್ಮೀಕಿ ಸಮುದಾಯದ ನಾಯಕರಿಗೆ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ರಾಜಣ್ಣರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಪರಿಶಿಷ್ಟ ಪಂಗಡಗಳ ಇಲಾಖೆ ಪಡೆಯಲು ಹಲವರ ಯತ್ನ. ನಾಗೇಂದ್ರ ರಾಜೀನಾಮೆ ನೀಡಿದ್ರು ಯಾರಿಗೂ ಖಾತೆ ಇನ್ನೂ ಸಹ ಸಿಎಂ ಸಿದ್ದರಾಮಯ್ಯ ಹಂಚಿಲ್ಲ. ಸೊ ಯಾರಿಗೆ ಹಂಚುತ್ತಾರೆ, ಯಾರಿಗೆ ಹಂಚಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಒತ್ತಡ ಅಂತ ಹೇಳ್ಬಹುದು. ಎಸ್ಟಿ ನಾಯಕರಿಗೆ ಅದೇ ಖಾತೆ ನೀಡಿ ಅಂತ ಹೇಳಿ ಸಿಎಂ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿದೆ, ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ನಾಗೇಂದ್ರ ರಾಜೀನಾಮೆಯಿಂದ ಆ ಸ್ಥಾನ ಯಾರು ತುಂಬಲಿದ್ದಾರೆ? ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ ವೀರೇಶ್? ಅಕ್ಷತಾ, ಏನು ಇದು ವಾಲ್ಮೀಕಿ ಹಗರಣ, ಬಹುಕೋಟಿ ಹಗರಣ ಕಳೆದ ದಿನಗಳ ಹಿಂದೆ ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು. ಈ ಹಗರಣದಲ್ಲಿ ಈಗಾಗಲೇ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಅವರು ರಾಜೀನಾಮೆ ಕೊಡಲು ಕಾರಣ ಏನಂತಂದರೆ, ಏನು ಆ ಈ ವಾಲ್ಮೀಕಿ ನಿಗಮದ ಮಂಡಳಿಯ ಅಧಿಕಾರಿಯಾದಂಥ ಚಂದ್ರಶೇಖರ್ ಅವರು, ಅಂದರೆ ಈಗಾಗಲೇ ಈ ಒಂದು ಇಲಾಖೆಯಲ್ಲಿ ಈಗಾಗಲೇ 180 ಕೋಟಿ ಹಣ ವರ್ಗಾವಣೆಯಾಗಿದೆ, ಇದಕ್ಕೆ ಯಾವುದೇ ರೀತಿಯಾದಂಥ ನನಗೂ ಅದಕ್ಕೂ ಸಂಬಂಧವಿಲ್ಲ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಚಿವರಾಗಲಿ ಈ ಒಂದು ವಿಚಾರವಾಗಿ ಅವರು ಒಂದು ಡೆತ್ ನೋಟ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಬರೆದಿಟ್ಟು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅವರ ಒಂದು ಆತ್ಮಹತ್ಯೆಯಿಂದ ಈ ಪ್ರಕರಣ ಸಾಕಷ್ಟು ಗಂಭೀರವನ್ನು ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಬಿಜೆಪಿ ಪಕ್ಷಗಳಾಗಿರ್ಬೋದು ಹಾಗೂ ಬಿಜೆಪಿ ಮುಖಂಡರು ಬಿ ನಾಗೇಂದ್ರ ಅವರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಆದ್ದರಿಂದ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಎಂದು ಸಾಕಷ್ಟು ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಒಂದು ಒತ್ತಾಯವನ್ನು ನೀಡಿದರು. ಜೊತೆಗೆ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನು ತಂದಿದ್ರು. ಈ ಹಿನ್ನೆಲೆಯಲ್ಲಿ ತೆರವಾದಂಥ ಈಗಾಗಲೇ ಏನು ಸಚಿವ ಸ್ಥಾನಕ್ಕೆ ಈಗಾಗಲೇ ಅಂದರೆ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸಚಿವರಾಗಿರ್ಬೋದು, ಈ ಬಗ್ಗೆ ಸಾಕಷ್ಟು ಒತ್ತಡವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಖಾಲಿ ಇರುವಂಥ ಒಂದು ಸಚಿವ ಸ್ಥಾನವನ್ನು ಸಿಎಂ ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಅದನ್ನು ಯಾರಿಗೆ ಕೊಡಬೇಕು, ಈ ಒಂದು ಖಾತೆಯನ್ನು ಯಾವಾಗ ಹಂಚಿಕೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಹಲವಾರು ಸಭೆಗಳು ನಡೆದರೂ ಕೂಡ ಯಾವುದೇ ರೀತಿಯಿಂದ ಚರ್ಚೆ ಮಾಡಿಲ್ಲ. ಹಾಗಾಗಿ ಈ ಒಂದು ಖಾತೆಯನ್ನು ಸಿಎಂ ಅವರು ತಮ್ಮ ಬಳಿಯೇ ಇಟ್ಕೊಂಡಿರೋದಕ್ಕೆ ಒಂದು ರೀತಿ ಕಾರಣನೂ ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ
ಸಾಕಷ್ಟು ಸಚಿವರು ಅಂತಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಆಗಿರ್ಬೋದು, ಹೀಗೆ ಹಲವಾರು ಸಚಿವರು ಈಗಾಗಲೇ ಸಿದ್ದರಾಮಯ್ಯವ್ರ ಮುಂದೆ ಒಂದು ಒತ್ತಡವನ್ನು ಹೇರ್ತಿದ್ದಾರೆ, ಆಗ್ರಹವನ್ನು ಮಾಡ್ತಿದ್ದಾರೆ. ಈ ಸಚಿವ ಸ್ಥಾನವನ್ನು ನೀವು ಬೇರೆ ಯಾರಿಗೂ ಕೊಡುವಂತಿಲ್ಲ. ಈ ನಿಗಮದ ಅಂದರೆ ಈಗ SC/ST ಖಾತೆಗಳಿಗೆ SC/ST ನಾಯಕರಿಗೆ ಈ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು. ಯಾಕಂತಂದರೆ ಬೇರೆಯವರಿಗೆ ಕೊಟ್ಟರೆ ಈ ಸಾಕಷ್ಟು ಅದರ ಯಾವುದೇ ತಪ್ಪು ರೀತಿ ನಡೆಯುವಂಥ ಸಂಭವ ಇದೆ. ಹಾಗಾಗಿ ನೀವು ಈ ಒಂದು ಸ್ಥಾನವನ್ನು ಒಂದು SC/ST ನಾಯಕರಿಗೆ ಕೊಡಬೇಕು ಅನ್ನೋ ಒಂದು ಲಾಬಿ ಕೂಡ ಈಗಾಗಲೇ ನಡೀತಾ ಇದೆ. ಜೊತೆಗೆ ಇನ್ನೂ ಹಲವಾರು ನಾಯಕರು ಕೂಡ ಅಂದರೆ ಈಗ ಸಚಿವ ಸ್ಥಾನ ಆಕಾಂಕ್ಷಿಯಾಗಿರುವಂಥ ಸಾಕಷ್ಟು ಕಾಂಗ್ರೆಸ್ ನಾಯಕರಿಗೆ ಸಿಗುವ ಈ ಖಾತೆ ST ನಾಯಕರಿಗೆ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಎಸ್ ಅಕ್ಷತಾ, ಏನಂತಂದರೆ ಒಂದು ರೀತಿಯಲ್ಲಿ ಈಗ CM ಸಿದ್ದರಾಮಯ್ಯನವರು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ ಅಂತಂತಂದರೆ ಸಾಕಷ್ಟು ಈಗಾಗಲೇ SC/ST ನಾಯಕರಿಗೆ ಕೊಡಬೇಕು ಅನ್ನೋ ಒಂದು ಕೂಡ ಏನು ವಿಚಾರಣೆಯನ್ನು ಅವರು ಮಾಡಿರ್ಬೋದು. ಜೊತೆಗೆ ಏನಂತಂದರೆ ಯಾವುದೇ ರೀತಿಯಿಂದ ಈಗ ಹೆಚ್ಚಾನೆಚ್ಚು ಅಂದರೆ SC/ST ನಾಯಕರಿಗೆ ಈ ಒಂದು ಖಾತೆಯನ್ನು ಹಂಚಿಕೆ ಮಾಡಬೇಕು ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಇವರಿಂದ ಒತ್ತಡನೂ ಕೂಡ ಬರ್ತಾ ಇದೆ.